ಸ್ನೇಹಿತರೆ, ಈಗ ವಿಶೇಷವಾಗಿ ಶ್ರಾವಣ ಮಾಸ ನಾಳೆಯಿಂದ ಆರಂಭ ಆಗ್ತಾ ಇದೆ. ಪ್ರಥಮವಾಗಿ ಬುಧ ಬೃಹಸ್ಪತಿ ಆಚರಣೆಯಿಂದ, ಅದರಲ್ಲೂ ಗುರುವಾರ ನಾಳೆ ವಿಶೇಷ ಯೋಗದಲ್ಲಿ ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ. ಶ್ರಾವಣ ಮಾಸದಲ್ಲಿ ಬುಧ ಬೃಹಸ್ಪತಿಯರನ್ನ ಪೂಜೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಅಂದರೆ ಹಣದ ಕೊರತೆ ಆಗಲಿ, ದವಸ ಧಾನ್ಯದ ಕೊರತೆ ಆಗೋದಿಲ್ಲ. ಹಾಗಾಗಿ ಈ ಬುಧ ಬೃಹಸ್ಪತಿಯನ್ನ ಈ ಶ್ರಾವಣ ಮಾಸದಲ್ಲಿ ಬುಧವಾರ ಮತ್ತು ಗುರುವಾರ 2 ದಿನ ಪೂಜೆಯನ್ನು ಮಾಡಬೇಕು. ನಾನು ಬರೆದು ಹಾಕಿನಲ್ಲ ರಂಗೋಲಿ, ಅದೇ ರೀತಿಯಾಗಿ ಬುಧನಿಗೆ ಸಿಂಹ ವಾಹನ, ಗುರುವಿಗೆ ಆನೆಯ ವಾಹನವನ್ನು ಮಾಡಿ ಬುಧ ಬೃಹಸ್ಪತಿಯ ಚಿತ್ರವನ್ನು ಬರೆದು ಗೆಜ್ಜೆ ವಸ್ತ್ರ ಎಲ್ಲ ಇರಿಸಿ, ಬುಧನಿಗೆ ಮೊಸರು ಅನ್ನ ಅಂದರೆ ಬಹಳ ಪ್ರೀತಿ, ಮೊಸರು ಅನ್ನ ಮಾಡಿ ನೈವೇದ್ಯವನ್ನು ಮಾಡಿದರೆ ಮಾರನೇ ದಿವಸ ಗುರುವಾರ ದಿವಸ ಸಹ ನೀವು ಒಂದು ಅನ್ನ ಪಾಯಸ, ಚಿತ್ರಾನ್ನ, ಕಡಲೆಬೇಳೆ ಪಾಯಸ ಈ ರೀತಿಯಾಗಿ ಗುರುವಿಗೆ ನೈವೇದ್ಯವನ್ನು ತೋರಿಸೋದ್ರಿಂದ ಬುಧತ್ವವನ್ನು ಕೊಡ್ತಾನೆ, ಅಂದರೆ ಜ್ಞಾನವನ್ನು ಕೊಡ್ತಾನೆ. ಮನೆಯಲ್ಲಿ ಓದುವಂತಹ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಯಾವತ್ತೂ ಜ್ಞಾನಕ್ಕೆ ಕೊರತೆ ಬರೋದಿಲ್ಲ. ಗುರುತ್ವವನ್ನು ಕೊಡ್ತಾನೆ ಅಂತ ಹೇಳಿ, ಅಂದರೆ ಗುರುಬಲವನ್ನು ಕೊಟ್ಟರೆ ಮನೆಯಲ್ಲಿರುವಂಥ ಎಲ್ಲ ಕೆಲಸಗಳು ನಿರ್ವಿಘ್ನೆಯಿಂದ ಸಾಗ್ತದೆ. ಅದಕ್ಕಾಗಿ ಇದನ್ನು ಬುಧ ಬೃಹಸ್ಪತಿ ಅಂತಲೇ ಹೇಳ್ತಾರೆ. ನಾಳೆ ದಿವಸ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಯಾರ ಮಕ್ಕಳಿಗಾಗಿರ್ಬೋದು ಜ್ಞಾನ ಕಡಿಮೆ ಇದ್ದರೆ, ಮಕ್ಕಳು ಓದಿನಲ್ಲಿ ಹಿಂದಿದ್ದರೆ, ಈ ರೀತಿಯಾಗಿ ಜ್ಞಾನದಿಂದ ಏನಾದರೂ ತೊಂದರೆ ಆಗಿದ್ದರೆ, ಜಾತಕದಲ್ಲಿ ಬುಧ ದೋಷಗಳಿದ್ದರೆ, ಇವೆಲ್ಲವೂ ಈ ಒಂದು ಶ್ರಾವಣ ಮಾಸದಲ್ಲಿ ಬುಧನನ್ನು ಪೂಜೆ ಮಾಡೋದ್ರಿಂದ ಬುಧತ್ವ ಪ್ರಾಪ್ತಿ ಆಗ್ತದೆ ಅಂಥೇಳಿ, ಅದಕ್ಕಾಗಿ ಬುಧ ಮತ್ತು ಬೃಹಸ್ಪತಿ ಇಬ್ಬರನ್ನ ಸಮಾನವಾಗಿ ಪೂಜೆಯನ್ನು ಮಾಡಬೇಕು. ಬುಧವಾರ ದಿವಸ ಈ ರಂಗೋಲಿಯನ್ನು ಹಾಕಿ ಗೆಜ್ಜೆ ವಸ್ತ್ರ ಎಲ್ಲ ಇರಿಸಿ ಪೂಜೆ ಮಾಡಿ ಮೊಸರು ಅನ್ನ ನೈವೇದ್ಯ ತೋರಿಸ್ಬೇಕು. ಅನ್ನ ಪಾಯಸ ಮೊಸರು ಅನ್ನ ಮಾಡಿ ನೈವೇದ್ಯ ತೋರಿಸ್ಬೇಕು. ಗುರುವಾರ ದಿವಸ ಈ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಅನ್ನ ಪಾಯಸ, ಚಿತ್ರಾನ್ನ ಮಾಡಿದರೆ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಜೊತೆಗೆ ಕಡಲೆಬೇಳೆ ಪಾಯಸ ಈ ರೀತಿ ಮಾಡಿ ಬುಧ ಮತ್ತು ಬೃಹಸ್ಪತಿ ಪೂಜೆಯನ್ನು ಮಾಡಬೇಕು. ಒಂದು ಸಂಕಲ್ಪದ ಹೇಳ್ತೇನೆ ಕೇಳ್ರಿ. ಪೂಜೆ ಮಾಡಲಿಕ್ಕೆ ಈ ಬೆಳಗ್ಗೆ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ, ದೇವರ ಪೂಜೆಯನ್ನು ಮುಗಿಸಿ ಈ ರೀತಿ ರಂಗವಲ್ಲಿಯನ್ನು ಹಾಕಿ ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು. ಮಾಸ ಪಕ್ಷ ದುರ್ಲಿಖ್ಯ ಮಮ ಇಹ ಜನ್ಮನಿ ಜನ್ಮಾಂತರೇ ಚ ಬಾಲ್ಯಾದಾರಭ್ಯ ಕರ್ಮಣ ಮಾಂಸ ವಾಚ ಜಾನತಾ ವಾ ಕೃತ ಪರಸ್ಯಾದ್ಯ ಬೃಹತಿ ದೋಷ ಪರಿಹಾರಾರ್ಥಂ ಪುತ್ರ ಪೌತ್ರಾದಿ ಸಕಲ ಮನೋರ್ಥ ಪ್ರಾಪ್ತಿ ಸಿದ್ಧಿ ಪ್ರಾಪ್ತ್ಯರ್ಥಂ ಶ್ರೀ ಲಕ್ಷ್ಮೀ ಸಹಿತ ನಾರಾಯಣ ದೇವತಾ ಪ್ರೀತ್ಯರ್ಥಂ ತಥಾ ಬೃಹಸ್ಪತಿ ದೇವತಾ ಪ್ರೀತ್ಯರ್ಥಂ ಬುಧ ಬೃಹಸ್ಪತಿ ವೃತಂ ಅಹಂ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಈ ಮಾರನೇ ಸಂಕಲ್ಪ ಮಾಡ್ಕೊಂಡ್ಮೇಲೆ ಆ ಏನು ಚಿತ್ರವನ್ನು ಬರೆದಿರ್ತಿರಲ್ಲ ಆ ಚಿತ್ರಕ್ಕೆ ಬುಧ ಬೃಹಸ್ಪತಿ ದೇವತಾ ಬಿನ್ಮ ಆವಾಹನಾರ್ಥಿ ಅಕ್ಷಾಂ ಸಮರ್ಪಯಾಮಿ, ಆಸನಾರ್ಥಿ ಅಕ್ಷಾಂ ಸಮರ್ಪಯಾಮಿ ಅಂತೇಳಿ ಪಾದಯೋ ಪಾದ್ಯಂ ಸಮರ್ಪಯಾಮಿ ಎಲ್ಲವನ್ನ ಮಾಡಿ ಅಡಿಗೆ ಮೊಸರು ಅನ್ನ ನೈವೇದ್ಯ ಮಾಡಿದರೂ ಸಾಕು. ಬುಧನಿಗೆ ಮೊಸರು ಅನ್ನ, ಮಾರನೇ ದಿವಸ ಗುರುವಾರ ದಿವಸ ಚಿತ್ರಾನ್ನ, ಒಂದು ಪಾಯಸವನ್ನು ಮಾಡಿ ಗುರುವಿಗೆ ನೈವೇದ್ಯ ತೋರಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ದೊರೀತದೆ ಅಂತ ಹೇಳಿ ಹಾಡಿನಲ್ಲೇ ಬರ್ತದೆ. ಅದಕ್ಕಾಗಿ ನಾಳೆ ಗುರುವಾರ ಆರಂಭ ಆಗ್ತಾ ಇದೆ ಶ್ರಾವಣ ಮಾಸ. ಗುರುವಾರ ನಾಳೆ ದಿವಸ ಈ ರೀತಿ ರಂಗವಲ್ಲಿಯನ್ನು ಹಾಕಿ ಬುಧ ಬೃಹಸ್ಪತಿ ರಂಗೋಲಿ ಅಂತಲೇ ಹೇಳ್ತೀವಿ. ಒಂದು ಕಡೆ ಎಡಭಾಗದಲ್ಲಿ ಬುಧನನ್ನು ಹಾಕಬೇಕು, ಬಲಭಾಗದಲ್ಲಿ ಗುರುವನ್ನು ಹಾಕಬೇಕು. ಗುರುವಿಗೆ ಆನೆ ವಾಹನ ಇರ್ತದೆ, ಬುಧನಿಗೆ ಸಿಂಹ ವಾಹನ ಇರ್ತದೆ. ಈ ರೀತಿಯಾಗಿ ಚಿತ್ರವನ್ನು ಬರೆದು ನಾಳೆ ದಿವಸ ಗೆಜ್ಜೆ ವಸ್ತ್ರ ಎಲ್ಲ ಇರಿಸಿ 16+2 ಗೆಜ್ಜೆ ವಸ್ತ್ರ ಇರಿಸಬೇಕು, ಸಪ್ರೇಟಾಗಿ ಬೇರೆ ಬೇರೆಯಾಗಿ. ಈ ರೀತಿಯಾಗಿ ಪೂಜೆಯನ್ನು ಮಾಡೋದ್ರಿಂದ ನಾಳೆ ಎಲ್ಲ ಪರಿಹಾರ ದೊರೀತದೆ. ನಾಳೆ ದಿವಸ ಕಡಲೆ ದಾನವನ್ನು ಕೊಡೋದು ಅತ್ಯಂತ ಶ್ರೇಷ್ಠ. ಯಾರಿಗೆ ಮನೆಯಲ್ಲಿ ದೋಷಗಳವ, ನಾಳೆ ದಿವಸ ಮನೆಯಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದಾದರೆ ನಾಳೆ ಅರಿಶಿನ ಬೇರನ್ನು ಕೂಡ ಒಂದು ಮುಷ್ಟಿಗೆ ಬರುವಷ್ಟು ಅರಿಶಿನ ಬೇರವನ್ನು ಒಂದು ಮುತ್ತೈದೆಗೆ ನೀವು ದಾನವಾಗಿ ಕೊಡ್ಬೋದು. ತಾಂಬೂಲ ದಕ್ಷಿಣೆ ಸಹಿತ ಕಡಲೆ ದಾನವನ್ನು ಕೊಡ್ಬೋದು. ಈ ರೀತಿ ದಾನಗಳಿಂದ ವಿಶೇಷವಾಗಿ ಎಲ್ಲಿ ಗುರುಗಳ ಆರಾಧನೆ ನಡೀತಿರ್ತದೋ ಅಲ್ಲಿ ಹೋಗಿ ಕಡಲೆಯನ್ನು ದಾನ ಕೊಡ್ಬೋದು, ಕಡಲೆ ಬೇಳೆಯನ್ನು ಸಹ ದಾನವಾಗಿ ಕೊಡ್ಬೋದು. ಅದಕ್ಕೂ ಕೂಡ ಸಂಕಲ್ಪದ ನಾವು ಕಡಲೆಗೆ ಚಣಕ ಅಂತ ಹೇಳ್ತೇವೆ, ಅಂದರೆ ಸಂಸ್ಕೃತದಲ್ಲಿ. ಅದಕ್ಕೆ ಗೋವರ್ಧನಾಚಲೋದ್ಧಾರ ಸಮಯೇ ಹರಿ ರಕ್ಷಿತಾಃ ಚಣಕಾಃ ಸರ್ವಪಾಪಜ್ಞ ತಸ್ಮಶಾಂತಿ ಪ್ರಯಚ್ಛಮೆ ಚಣಕಾಃ ಗುರುದೈತ್ಯಾಃ ಗುರುಪ್ರಿಯಕರಾಃ ಶುಭಃ. ಇದನ್ನು ದಕ್ಷಿಣೆ ಸಹಿತ ತಾಂಬೂಲ ಇಟ್ಟು ಚಣಕದಾನಂ ಬೃಹಸ್ಪತಿ ಗ್ರಹ ಪೀಡಾ ಪರಿಹಾರ ದ್ವಾರ ಬೃಹಸ್ಪತಿ ಗ್ರಹಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ
ಸ ಹಿರಣ್ಯ ದಕ್ಷಿಣ ಸಹಿತ ಚಂಡಕದಾನಮಹಂ ಕರಿಷ್ಯೆ ಅಂಥೇಳಿ ನಂತರ ದತ್ತಂ ನ ಮಮ ಅಂಥೇಳಿ ಬ್ರಾಹ್ಮಣನಿಗೆ ಅಥವಾ ಮುತ್ತೈದೆಗೆ ಅಥವಾ ದೇವಸ್ಥಾನಕ್ಕೋ ಗುರುಗಳ ಹತ್ರನೋ ಹೋಗಿ ಕೊಡಬೇಕು. ಕೊಟ್ಟು ನಮಸ್ಕಾರ ಮಾಡಿರಿ. ಈ ರೀತಿ ನಾವು ಈ ಶ್ರಾವಣದಲ್ಲಿ ಬುಧ ಬೃಹಸ್ಪತಿ ಆಚರಣೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಸಂಕಷ್ಟಗಳು ದೂರ ಆಗ್ತದೆ. ನೀವು ಮಾಡಿ ಪ್ರತಿಯೊಂದು ಆಚರಣೆಯನ್ನು ಮಾಡಿ ನೋಡಿರಿ, ಅದರ ಪ್ರಭಾವ ಈ ಎಷ್ಟೋ ಜನರು ಹೇಳ್ತಾರೆ, ನೀವು ಕೂಡ ನನಗೆ ಹೇಳ್ತೀರಿ. ಈ ರೀತಿಯಾಗಿ ನನಗೆ ಸಮಯದ ಅಭಾವ ಇದ್ದರೂ ಕೂಡ ನಿಮಗೆಲ್ಲರೂ ಒಳ್ಳೆಯದಾಗಲಿ, ನಾವು ಕೂಡ ಮಾಡ್ತೀವಿ, ನಮ್ಮ ಜೊತೆ ನೀವು ಕೂಡ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.